ಡಾಕ್ಟ್ರಮ್ಮ ತಗೊಳ್ಳಿ. ನಾನು ಕೂಡಿಟ್ಟಿರೋದು ಇಷ್ಟೇ. ನನ್ನ ತಪ್ಪು ಇರೋದು ಏಟು ಇದೆಯೋ ನನಗೆ ಗೊತ್ತಿಲ್ಲ. ತಗೊಳ್ಳಿ. ಅಯ್ಯೋ ತಾತ, ಇದೆಲ್ಲ ಬೇಡ. ಇದನ್ನ ನಿಮ್ಮ ಮೊಮ್ಮಗಳಿಗೆ ಉಪಯೋಗಿಸಿ. ತಗೊಳ್ಳಿ ತಾತ, ಇದು ನಿಮ್ಮ ಮೊಮ್ಮಗಳು ಮತ್ತೆ ಮೊಮ್ಮಗು ಭವಿಷ್ಯಕ್ಕೆ. ಬೇಡ ಕಣವ. ಇಟ್ಕೊಳ್ಳಿ ತಾತ. ನೋಡಿ, ಆ ಜೀವ ಜವಾಬ್ದಾರಿ ನಿಮ್ದು. ಇಟ್ಕೊಳ್ಳಿ. ಇದನ್ನ ತಗೊಂಡ್ರೆ ದೇವರು ನಮಗೆ ಮೆಚ್ಚಕ್ಕಿಲ್ಲ. ನೀವೇ ಇಟ್ಕೊಳ್ಳಿ, ನಿಮಗೆ ಬೇಕಾಗ್ತಿದೆ. ನೋಡಿ, ತಪ್ಪಾಗೋ ಮುಂಚೆನೇ ಎಚ್ಚರ ವಹಿಸ್ಬೇಕಿತ್ತು. ವಯಸ್ಸಾದ ತಕ್ಷಣ ಗಂಡೋ ಹೆಣ್ಣೋ ನಾ ಮೈಮರೆಸೋ ಪರಿಸ್ಥಿತಿ ಬರುತ್ತೆ. ಆದ್ರೆ ನೋಡ್ಕೊಳ್ಳೋಕೆ ಕಣ್ಣು ಎಚ್ಚರ ತಪ್ಪಾರ್ದಲ್ವಾ? ಮನೇಲಿ ಒಂದು ಹಿಂಗ್ಸಿಲ್ದೆ ನಿಮ್ಮ ಮೊಮ್ಮಗಳನ್ನ ಬೆಳೆಸಿದ್ದೀರಾ, ಅದು ತುಂಬಾ ಗ್ರೇಟು. ಆದ್ರೆ ಈಗಾಗಿರೋ ತಪ್ಪಿಗೆ ನೀವು ಅಷ್ಟೇ ಹೊಣೆ ಅಲ್ವಾ? ಯಾವುದೋ ಗಂಡು ಜೀವ ತಪ್ಪು ಮಾಡಿದೆ, ಎಚ್ಚರ ತಪ್ಪಿ ನಿಮ್ಮಿಂದನೂ ತಪ್ಪಾಗಿದೆ. ಇವಾಗ ಅವ್ರಿಗೆ ಬೇಕಾಗಿರೋದು ಶಿಕ್ಷೆ ಅಲ್ಲ, ರಕ್ಷೆ ಜೊತೆಗೆ ನ್ಯಾಯ. ಸರಿ ಕಣ. ಇದರಲ್ಲಿ ನನ್ನ ನಂಬರ್ ಇದೆ. ನಿಮ್ಮ ಮೊಮ್ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸಕ್ಕೆ ನಾನು ಜೊತೆಲಿ ಇರ್ತೀನಿ. ಅದ್ರ ಜೊತೆಗೆ ಆ ಮಗು ಆರೋಗ್ಯ ತುಂಬಾ ಮುಖ್ಯ. ಯಾವಾಗ ಏನು ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ₹1 ಕೊಡಬೇಕಾಗಿಲ್ಲ. ತಗೊಳ್ಳಿ. ಅವ್ರನ್ನ ಸೇಫಾಗಿ ಕರ್ಕೊಂಡು ಬಂದರೆ ಅಷ್ಟೇ ಸಾಕು. ದೇವ್ರು ಕಾಣೋಲ್ಲ ಅಂತಾರೆ, ಆದ್ರೆ ನನ್ನ ಕಣ್ಣಿಗೆ ನೀವಿಬ್ಬರನ್ನೇ ಜೀವರ ಕಾಣ್ತಾ ಇದ್ದೀರಾ. ನೀನು ಹೇಳ್ದಂಗೆ ಆಗಲಿ.